ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ನಿಮ್ಮ ಮನಸ್ಸಿಗೆ ನೋವಾದಾಗ ಮೊದಲು ನೆನಪಾಗುವ ವ್ಯಕ್ತಿ ಯಾರು? ಯಾಕಂದ್ರೆ ಆ ವ್ಯಕ್ತಿ ಜೊತೆ ಹೇಳ್ಕೊಂಡ್ರೆ ನಮ್ಮ ಮನಸ್ಸಿನ ನೋವೆಲ್ಲ ಮಾಯ ಆಗುತ್ತೆ ಅಂತ ನಿಮಗನ್ಸಿದ್ರೆ ಆ ವ್ಯಕ್ತಿಯ ಹೆಸರನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನೊಬ್ಬರ ನೆಮ್ಮದಿಗೆ ಬೆಂಕಿ ಹಚ್ಚಿ ತಾನು ಖುಷಿಯಾಗಿರ್ತೀನಿ ಅನ್ನೋದು ಶತಮೂರ್ಖತನ. ಇಲ್ಲಿ ಯಾರ ಕಣ್ಣು ತಪ್ಪಿಸಿಯಾದರೂ ಬದುಕಬಹುದು, ಆದರೆ ಮೇಲಿರುವ ಭಗವಂತನ ಕಣ್ಣಿನಿಂದ ಸಾಧ್ಯವಿಲ್ಲ. ನಾನು ಮಾಡಿದ ತಪ್ಪು ಏನಂದ್ರೆ, ನಾನು ನಂಬಿದವರು ವಿಶ್ವಾಸದಿಂದ ಮಾತಾಡ್ತಾರೆ ಅಂತ ನಾನು ಅಂದುಕೊಂಡೆ, ಆದರೆ ನಟಿಸುತ್ತಿದ್ದಾರೆ ಎಂದು ನನಗೆ ಅರ್ಥವಾಗಲಿಲ್ಲ. ಜ್ಯೋತಿ ಯಾವುದೇ ಇರಲಿ ಬೆಳಕು ಮುಖ್ಯ, ಪ್ರೀತಿ ಯಾವುದೇ ಇರಲಿ ಮನಸ್ಸು ಮುಖ್ಯ, ಜಾತಿ ಯಾವುದೇ ಇರಲಿ ಮಾನವೀಯತೆ ಮುಖ್ಯ. ಪ್ರತಿ ಬಾರಿ ಓದಿದ ಸಾಲು ಹೊಸ ಅರ್ಥವನ್ನೇ ನೀಡ್ತದೆ, ಪ್ರತಿ ದಿನದ ಬದುಕು ಹೊಸ ಜೀವನವನ್ನೇ ಕಲಿಸ್ತದೆ. ಸೋಲು ಶಾಶ್ವತವಲ್ಲ, ಶ್ರಮವೇ ನಿಜವಾದ ಗೆಲುವು. ಖಂಡಿತ ನಾವೆಷ್ಟು ಕಠಿಣ ಪರಿಶ್ರಮ ಹಾಕ್ತೇವೆ, ಅದೆಷ್ಟರ ಮಟ್ಟಿಗೆ ಏಕಾಗ್ರತೆ ವಹಿಸಿ ಕೆಲಸ ಮಾಡ್ತೇವೆ, ಎಷ್ಟು ನಮ್ಮ ಮೇಲೆ ನಾವು ಭರವಸೆ ಇಟ್ಟು ಪಡಿತೇವೆ, ಆತ್ಮವಿಶ್ವಾಸದಿಂದ ತಲೆ ಎತ್ತಿ ಧೈರ್ಯದಿಂದ ಹೇಗೆ ಮುನ್ನುಗ್ಗಿ ನಿಲ್ತೇವೆ ಎನ್ನುವುದರ ಮೇಲೆ ನಮ್ಮ ಗೆಲುವು ನಿಂತಿದೆ. ಒಂಟಿಯಾಗಿ ಹೊರಟಿರುವೆ 2025 ಕಡೆಗೆ. ಕೆಟ್ಟ ನೆನಪುಗಳ ಬದಿಗಿಟ್ಟು ಹೊಸ ಅಧ್ಯಾಯಗಳ ಆಸೆ ಹೊತ್ತು. ಹಣದಿಂದ ಪಡೆದಿದ್ದು ತಾತ್ಕಾಲಿಕ, ಮನಸ್ಸಿನಿಂದ ಪಡೆದಿದ್ದು ಶಾಶ್ವತ. ಜಗತ್ತು ಮೆಚ್ಚಿಸುವ ಹಾಗೆ ಬದುಕುವ ಅವಶ್ಯಕತೆ ಬೇಡ, ದೇವರು ಮೆಚ್ಚುವಂತೆ ಬದುಕಿದ್ರೆ ಸಾಕು. ಸಂಬಂಧಗಳನ್ನು ಕಳೆದುಕೊಂಡು ಪಶ್ಚಾತ್ತಾಪ ಪಡಬೇಡಿ, ಜೊತೆಗಿದ್ದಾಗ ಸ್ವಾಭಿಮಾನವನ್ನು ಬಿಟ್ಟು ಮಾತನಾಡಿಸಿ. ನಮ್ಮ ಪಾಡಿಗೆ ಇದ್ದಷ್ಟು ನೆಮ್ಮದಿ ಜಾಸ್ತಿ, ನಮ್ಮವರು ಅನ್ಕೊಂಡು ಹೋದಷ್ಟು ನೋವಾಗುವುದು ಜಾಸ್ತಿ. ಮನೆಯೊಳಗೆ ಬರಲು ಬಿಡದಿದ್ದರೂ ನಾಯಿ ನಿಯತ್ತು ಬಿಡಲ್ಲ, ಆದರೆ ಮನಸ್ಸಿನೊಳಗೆ ಜಾಗ ಕೊಟ್ಟರೂ ಕೆಲವು ಮನುಷ್ಯರು ನಿಯತ್ತಿನಿಂದಿರಲ್ಲ. ಒಂದು ವ್ಯಕ್ತಿಯನ್ನು ಬೇಗ ಅರ್ಥ ಮಾಡ್ಕೊಂಡಿಲ್ಲಂದ್ರೂ ಪರವಾಗಿಲ್ಲ, ಆದರೆ ಅಪಾರ್ಥ ಮಾತ್ರ ಮಾಡ್ಕೋಬಾರ್ದು. ಮೋಸ ಅರಿವಾದಾಗ ಮೂರ್ಖನಾದೆ ಎಂದು ಚಿಂತಿಸಬೇಡ, ಸತ್ಯ ಅರಿವಾಯ್ತೆಂದು ಸಂತಸಪಡು. ಸ್ವಾರ್ಥಿಗಳ ಪ್ರಪಂಚ ಇದು, ಕೆಲಸ ಆಗುವವರೆಗೆ ನಾವು ಬೇಕು ಅಷ್ಟೇ. ನೀನು ಯಾವತ್ತಿಗೂ ನೀನಾಗಿರು, ಬೇರೆಯವರಿಗೆ ಇಷ್ಟವಾಗಿಲ್ಲವೆಂದ್ರೆ ಅದು ಅವರ ಸಮಸ್ಯೆ. ಕೆಲವರೊಂದಿಗಿನ ಸಂಪರ್ಕವನ್ನು ನಾವು ಮರೆತರೂ ನಮ್ಮ ಮನಸ್ಸು ಮರೆಯೋದಿಲ್ಲ, ಯಾಕಂದ್ರೆ ಅವರನ್ನು ಭೇಟಿಯಾಗದಿದ್ದರೂ ನೋಡದಿದ್ದರೂ ಮಾತನಾಡದಿದ್ದರೂ ಅವರು ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿರ್ತಾರೆ. ಎಲ್ಲರಿಗೂ ಪ್ರೀತಿಸೋ ಭಾಗ್ಯ ಸಿಗಲ್ಲ, ಸಿಕ್ಕಿದ್ರೂ ಪ್ರೀಸೋರ್ ಸಿಗಲ್ಲ, ಪ್ರೀಸೋರ್ ಸಿಕ್ಕಿದ್ರೂ ಕೊನೆ ತನಕ ಜೊತೆಗಿರಲ್ಲ. ನಿಮ್ಮನ್ನ ಪ್ರೀಸೋರನ್ನ ನೀವು ಯಾವತ್ತೂ ದೂರ ಮಾಡ್ಕೋಬೇಡಿ, ಕಾದು ನೋಡೋಣ ದ್ರೋಹ ಮಾಡಿದವರೆಲ್ಲ ಎಷ್ಟರ ಮಟ್ಟಿಗೆ ಉದ್ಧಾರ ಆಗ್ತಾರೆ ಅಂತ. ಕೆಲವರಿಗೆ ನಮ್ಮ ಮೇಲೆ ತುಂಬ ಪ್ರೀತಿ, ಬರೀ ಮಾತಲ್ಲಿ ಮಾತ್ರ. ಆಸೆ ಕೊಟ್ಟ ದೇವರು ಅದೃಷ್ಟ ಕೊಡಲಿಲ್ಲ. ನಮ್ಮ ಹತ್ತಿರ ಎಷ್ಟೇ ಒಳ್ಳೆಯ ಗುಣ, ಒಳ್ಳೆಯ ಮನಸ್ಸು, ಒಳ್ಳೆಯ ಭಾವನೆಗಳಿದ್ರು ದುಡ್ಡಿನ ಮುಂದೆ ಅದೆಲ್ಲ ಚಿಕ್ಕದಾಗಿ ಕಾಣುತ್ತೆ. ಇಲ್ಲಿ ದುಡ್ಡಿನ ಮುಂದೆ ಯಾವ ಸಂಬಂಧಕ್ಕೂ ಬೆಲೆನೇ ಇಲ್ಲ. ಇದು ನನ್ನ ಅನುಭವದ ಮಾತು. ಕಾಣದ ಜೀವನದ ದಾರಿಯಲ್ಲಿ ನಿಮ್ಮವರನ್ನ ಹುಡುಕಬೇಡಿ, ನಿಮ್ಮ ಜೀವನದಲ್ಲಿ ನಿಮಗಾಗಿ ಬಂದವರನ್ನ ಕಳೆದುಕೊಳ್ಬೇಡಿ. ಕೊಳೆತು ಹೋಗುವ ದೇಹಕ್ಕೆ ಬಂಗಾರದ ಒಡವೆಗಳ ಶೃಂಗಾರ, ಮಣ್ಣು ಸೇರುವ ದೇಹಕ್ಕೆ ಬಣ್ಣ ಬೆಡಗಿನ ಅಲಂಕಾರ, ಸುಟ್ಟು ಕರಕಲಾಗುವ ದೇಹಕ್ಕೆ ನಾನು ನನ್ನದೆನ್ನುವ ಅಹಂಕಾರ, ಪರಿಶುದ್ಧ ಆತ್ಮಕ್ಕೆ ಪಾಪ ಪುಣ್ಯಗಳ ಲೆಕ್ಕಾಚಾರ, ಇದು ದೇಹದ ಸಮಾಚಾರ. ಆಯಸ್ಸು ಮುಗಿದ ಮೇಲೆ ದೇಹಕ್ಕೆ ಸಾವು, ಮನಸ್ಸಿಗೆ ನೋವಾದ್ರೆ ಪ್ರತಿದಿನವೂ ಸಾವು. ಕಷ್ಟವು ದೊಡ್ಡದಲ್ಲ, ಖುಷಿಯೂ ದೊಡ್ಡದಲ್ಲ, ಎಲ್ಲವನ್ನು ನಿಭಾಯಿಸುವ ಮನಸ್ಸು ದೊಡ್ಡದು. ನಮ್ಮ ಬೆನ್ನ ಹಿಂದೆ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋ ಬಂಧುಗಳಿಗಿಂತ ಎದುರಲ್ಲೇ ಕಪಾಳಕ್ಕೆ ಹೊಡೆಯುವಂತ ಶತ್ರುಗಳೇ ಉತ್ತಮ. ಎಲ್ಲರ ಜೊತೆಲಿರು, ಎಲ್ಲರಂತೆ ನಗುತ್ತಾ ಇರು, ಅಷ್ಟು ಬಿಟ್ರೆ ಎಲ್ಲರೂ ನಮ್ಮವರೆಂದು ಹೆಮ್ಮೆ ಪಡಬೇಡ. ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎಂದು ಮರಿಬೇಡ. ಅರಮನೆ ಸಿಕ್ಕಿತೆಂದು ನಿನಗೆ ಮೊದಲು ನೆರಳು ಕೊಟ್ಟ ಗುಡಿಸಲನ್ನು ಮರಿಬೇಡ. ನನ್ನ ನೋವಿಗೆ ನಾನು ಯಾರನ್ನು ಹೊಣೆ ಮಾಡುವುದಿಲ್ಲ, ಯಾಕಂದ್ರೆ ಅದು ನನ್ನ ಅತಿಯಾದ ಪ್ರೀತಿ ಮತ್ತು ಕಾಳಜಿಗೆ ಸಿಕ್ಕ ಬಹುಮಾನ. ಪ್ರತಿಯೊಂದು ನೋವು ಒಂದು ಪಾಠವನ್ನ ಕಲಿಸ್ತದೆ, ಪ್ರತಿಯೊಂದು ಪಾಠ ವ್ಯಕ್ತಿಯನ್ನ ಬದಲಿಸ್ತದೆ. ಈಗೀಗ ಸಂಬಂಧಗಳು ಕೊಡೆಯ ಹಾಗೆ, ಅಗತ್ಯವಾದಾಗ ಮಾತ್ರ ಬಳಸಲ್ಪಟ್ಟು ಅಗತ್ಯವಿಲ್ಲದಾಗ ಮೂಲೆ ಸೇರಿಕೊಳ್ತವೆ. ವ್ಯಕ್ತಿಯ ವ್ಯಕ್ತಿತ್ವ ಗಡಿಯಾರದಲ್ಲಿರುವ ಸಂಖ್ಯೆ ಆಗ್ಬೇಕೇ ವಿನಃ ಕಾಲಕ್ಕೆ ತಕ್ಕಂತೆ ಬದಲಾಗುವ ಮುಳ್ಳಾಗಬಾರದು. ನೋವಿನ ಬೆಲೆ ಏನು ಅನ್ನೋದು ಅನುಭವಿಸಿದ ವ್ಯಕ್ತಿಗೆ ಮಾತ್ರ ಗೊತ್ತು, ಆಡಿಕೊಂಡು ನಗುವರಿಗಲ್ಲ. ಮಣ್ಣಲ್ಲಿ ಮಣ್ಣಾಗೂ ಪರವಾಗಿಲ್ಲ, ಆದರೆ ಕೆಟ್ಟವರಲ್ಲಿ ನೀನು ಒಬ್ಬನಾಗಬೇಡ. ಬಡತನ ಸಿರಿತನ ಶಾಶ್ವತವಲ್ಲ, ನೀನು ತೋರುವ ಮಾನವೀಯ ಗುಣವೊಂದು ಶಾಶ್ವತ. ಗಾಳಿ ಮನುಷ್ಯನ ಜೀವಕ್ಕೆ ಎಷ್ಟು ಮುಖ್ಯವೋ, ಗಾಳಿ ಮಾತುಗಳು ಮನುಷ್ಯನ ಜೀವಕ್ಕೆ ಅಷ್ಟೇ ಅಪಾಯಕಾರಿ. ಬೇರೆಯವರ ವಿಷಯವನ್ನು ನಿನಗೆ ಹೇಳುವವರು ನಿನ್ನ ಬಗ್ಗೆಯೂ ಬೇರೆಯವರ ಬಳಿ ಹೇಳಿರ್ತಾರೆ. ಅವಕಾಶವ ಕರುಣಿಸು ದೇವರೇ, ಬದುಕಿ ಬಿಡುವೆ ಬದಲಾದವರ ಮುಂದೆ, ಬದಲಾಗಿ ಇನ್ನು ಬಲವಾಗಿ. ಎತ್ತಿ ಎಸೆದ ಮೇಲೆ ಕೆಲವರಿಗೆ ಗೊತ್ತಾಗೋದು ಕೈಯಲ್ಲಿದ್ದದ್ದು ಕಲ್ಲಲ್ಲ ವಜ್ರ ಅಂತ.
ನಾವು ಯಾರ ಬದುಕಿಗೂ ಅನಿವಾರ್ಯವಲ್ಲ ಎಂಬುದು ಅರಿವಾದಾಗಲೇ ನಮಗೂ ಒಂದು ಬದುಕಿದೆ ಎಂಬುದು ಅರಿವಾಗ್ತದೆ. ಅರ್ಥವಿಲ್ಲದ ಬದುಕಲ್ಲಿ ಅರ್ಥವಾದದ್ದು ಒಂದೇ. ಇಲ್ಲಿ ನಮ್ಮನ್ನ ಅರ್ಥ ಮಾಡಿಕೊಳ್ಳುವರು ಯಾರೂ ಇಲ್ಲ. ಎಲ್ಲವೂ ಕಾಲವೇ ಉತ್ತರ ಕೊಡುವಾಗ ನಾ ಮೌನವಾಗಿ ಸಾಗುವೆ ಮುಗುಳ್ನಗುತ್ತಾ. ಎಷ್ಟೇ ವಿದ್ಯೆ ಕಲಿತರೂ, ಯಾವುದೇ ದೊಡ್ಡ ಹುದ್ದೆಯಲ್ಲಿದ್ರು, ನಾವು ಬೆಳೆದು ಬಂದ ಮನೆ ಪರಿಸ್ಥಿತಿ ಯಾವತ್ತೂ ಮರಿಬಾರದು. ನೇರವಾಗಿ ಮಾತಾಡೋರಿಗೆ ಕೆಟ್ಟವರು ಎಂಬ ಪಟ್ಟ, ನಟಿಸಿ ನಾಟಕೀಯವಾಗಿ ಮಾತಾಡೋರಿಗೆ ಒಳ್ಳೆಯವರು ಎಂಬ ಪೀಠ. ಅನಾರೋಗ್ಯದಿಂದ ಬಳಲುತ್ತಿರುವಾಗ ನೀವು ಔಷಧಗಳ ಮೇಲೆ ಎಷ್ಟು ವಿಶ್ವಾಸ ಇಡ್ತೀರಾ, ಅಷ್ಟೇ ವಿಶ್ವಾಸವನ್ನು ತಂದೆ ತಾಯಿಗಳ ಮೇಲೆ ಇಡಿ. ಸ್ವಲ್ಪ ಕೈಯನಿಸ್ಬೋದು, ಆದರೆ ಅದು ನಿಮಗೆ ಲಾಭದಾಯಕವಾಗಿರ್ತದೆ. ಓ ಮನುಜ, ನೀನು ಕಟ್ಟಿದ ಮನೆಯಲ್ಲಿ ನಿನಗೆ ಜಾಗವಿಲ್ಲ. ನೀ ಸತ್ತ ಮೇಲೆ ನಿನ್ನ ಜನರೇ ನಿನಗೆ ಮುಟ್ಟೋದಿಲ್ಲ. ಅಂಥದ್ರಲ್ಲಿ ಜನನ, ಜೀವನ, ಮರಣ ಎಂಬ ಈ 3 ದಿನದ ಸಂತೆಯಲ್ಲಿ ಸ್ವಾರ್ಥ, ಅಹಂಕಾರ, ದೊಡ್ಡಸ್ತಿಕೆ ತೋರುವುದರಲ್ಲಿ ಅರ್ಥವೇ ಇಲ್ಲ. ಮುಖದಲ್ಲಿ ಹೊಮ್ಮುವ ಮಂದಹಾಸಕ್ಕೆ ಬಡವ ಶ್ರೀಮಂತನೆಂಬ ಭೇದವಿಲ್ಲ. ಹೊಟ್ಟೆಯ ಹಸಿವಿಗೆ ಕುಲ ಮತದ ವ್ಯತ್ಯಾಸವಿಲ್ಲ. ಗುಡಿಸಲೇ ಇರಲಿ, ಬಂಗಲೆ ಇರಲಿ, ಬದುಕು ಎಲ್ಲರಿಗೂ ಒಂದೇ. ಎಷ್ಟೇ ಸಂಪಾದಿಸಿ ತಂದೆ ತಾಯಿಯ ಪ್ರೀತಿ ಮರಳಿ ಸಂಪಾದಿಸಲು ಆಗೋದಿಲ್ಲ. ಯಾರಿಗೆ ಯಾರೂ ಇಲ್ಲ ಗುರು, ನಮ್ಮಷ್ಟಕ್ಕೆ ನಾವಿರೋದೊಳ್ಳೆಯದು. ಭರವಸೆ ಮತ್ತು ಕನಸುಗಳು ನಮ್ಮ ಕೂದಲು ಮತ್ತು ಉಗುರಿನ ಹಾಗಿರಬೇಕು. ಕತ್ತರಿಸಿದಷ್ಟು ಬೆಳೆಯುತ್ತಿರಬೇಕು. ಫ್ರೆಂಡ್ ಅನ್ನೋದು ಎಲ್ಲ ನೋವಿಗೂ ಒಂದು ಬೆಸ್ಟ್ ಮೆಡಿಸಿನ್. ಬಟ್ ನೆನಪಿರ್ಲಿ, ಫ್ರೆಂಡ್ನಿಂದ ಆದ ನೋವಿಗೆ ಯಾವ ಮೆಡಿಸಿನೂ ಇಲ್ಲ. ಮೊಸಳೆಗೆ ನಾಲಿಗೆ ಇಲ್ಲ, ಆಮೆಗೆ ಕೂದಲಿಲ್ಲ, ಮೀನುಗಳಿಗೆ ಜೀರ್ಣಶಕ್ತಿ ಇಲ್ಲ, ಏಡಿಗಳಿಗೆ ತಲೆ ಇಲ್ಲ, ಹಾವುಗಳಿಗೆ ಕಿವಿ ಇಲ್ಲ. ಮನುಷ್ಯರಿಗೆ ಎಲ್ಲ ಇದ್ದು ಕೂಡ ಒಳ್ಳೆಯ ಮನಸ್ಸಿರೋದಿಲ್ಲ. ಹೋಟೆಲ್ನಲ್ಲಿ ಊಟ ತಿನ್ನೋಕೆ ಹಣ ಬೇಕು, ಅಮ್ಮನ ಕೈತುತ್ತು ತಿನ್ನೋಕೆ ಋಣ ಬೇಕು. ಹೆತ್ತವರ ಮನಸ್ಸನ್ನು ನೋಯಿಸಿ ಗೆದ್ದವರು ಇತಿಹಾಸದಲ್ಲೇ ಇಲ್ಲ. ತಾಯಿಯನ್ನ ಪೂಜಿಸಿ ಸೋತವರು ಚರಿತ್ರೆಯಲ್ಲೇ ಇಲ್ಲ. ಬರಲಾರದು ನನಗೆ ನಕ್ಕಂತೆ ನಟಿಸಲು, ನಟಿಸಬೇಕಿದೆ ನನ್ನವರನ್ನು ನಗಿಸಲು. ಪ್ರತಿ ದಿವಸ ನಮ್ಮ ಮುಖದಲ್ಲಿ ಎಷ್ಟು ಮುಗುಳ್ನಗೆ ಇರಬೇಕಂದ್ರೆ ನಮ್ಮ ಬಳಿ ಬರುವ ಕಷ್ಟಗಳು ತಪ್ಪು ವಿಳಾಸಕ್ಕೆ ಬಂದವೆಂದು ತಲೆ ತಗ್ಗಿಸಿ ಹೋಗ್ಬೇಕು. ಜೀವನದಲ್ಲಿ ಭಗವಂತನ ಹತ್ತಿರ ಏನಾದರೂ ಬೇಡಬೇಕೆಂದುಕೊಂಡ್ರೆ ತಂದೆ ತಾಯಿಗೆ ದೀರ್ಘಾಯುಷ್ಯ ಬೇಡ್ಕೊಳ್ಳಿ. ಯಾಕಂದ್ರೆ ನಿಮ್ಮನ್ನು ಅವರಷ್ಟು ಪ್ರೀತಿ ಮಾಡುವವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ತಾಯಿ ದೇವರಾಗ್ಬೋದು, ಆದರೆ ದೇವರು ತಾಯಿ ಆಗಲಾರ. ಅದಕ್ಕಾಗಿ ತಾಯಿಗಿಂತ ದೊಡ್ಡ ದೇವರಿಲ್ಲ. ಜನರ ಮುಂದೆ ಕಷ್ಟ ಹೇಳಿದ್ರೆ ನಮ್ಮ ಬೆನ್ನ ಹಿಂದೆ ನಗ್ತಾರೆ. ದೇವರ ಮುಂದೆ ಕಷ್ಟ ಹೇಳಿಕೊಂಡ್ರೆ ನಮ್ಮ ಬೆನ್ನ ಹಿಂದೆ ಕಾವಲು ಇರ್ತಾನೆ. ನಿಷ್ಠುರಾದ್ರೂ ಪರವಾಗಿಲ್ಲ, ನೇರವಾಗಿ ಮಾತಾಡಿ. ಯಾಕಂದ್ರೆ ನಾಟಕದ ಸಂಬಂಧಗಳು ಶಾಶ್ವತವಲ್ಲ. ಪ್ರತಿ ಕ್ಷಣ ಬದಲಾಗೋ ಈ ಭೂಮಿಯಲ್ಲಿ ಎಂದಿಗೂ ಬದಲಾಗದೆ ಉಳಿಯುವುದು ಒಂದೇ, ಅದು ತಾಯಿಯ ಪ್ರೀತಿ. ಒಳ್ಳೆಯವರಿಗೆ ಯಾವತ್ತೂ ಒಳ್ಳೇದಾಗ್ತದೆ ಅಂತ ದೊಡ್ಡವರು ಹೇಳ್ತಾರೆ, ಆದರೆ ಅತಿ ಹೆಚ್ಚು ನೋವಾಗೋದು ಕೂಡ ಒಳ್ಳೆಯವರಿಗೆ. ಯಾಕಂದ್ರೆ ಯಾರು ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಬಯಸ್ತಾರೋ ಅವರಿಗೆ ಎಲ್ಲರೂ ಕೆಟ್ಟದನ್ನೇ ಮಾಡ್ತಾರೆ. ನನ್ನ ಬಗ್ಗೆ ನನ್ನ ಹಿಂದೆ ನೀನು ಕತೆ ಹೇಳಿದ್ರೆ ನಿನ್ನ ಹಿಂದೆ ನಿನ್ನ ಬಗ್ಗೆ ಬೇರೊಬ್ಬರು ಕಾದಂಬರಿ ಬರೀತಾರೆ. ನೆನಪಿರ್ಲಿ, ಕಾಲ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ಹತ್ತಿದ ಮೇಲೆ ಏಣಿಯನ್ನ, ದಾಟಿದ ಮೇಲೆ ದೋಣಿಯನ್ನ ಯಾವತ್ತೂ ಮರಿಬಾರ್ದು. ಯಾಕಂದ್ರೆ ಕಷ್ಟ ಕಾಲದಲ್ಲಿ ಮಾಡಿದ ಅಲ್ಪ ಸಹಾಯವೇ ಶ್ರೇಷ್ಠ. ಹುಡುಕಿದ್ರೆ ಎಲ್ಲವೂ ಸಿಗ್ಬೋದೇನು. ನೆಮ್ಮದಿ ಎನಿಸುವ 4 ಒಳ್ಳೆಯ ಮಾತುಗಳನ್ನಾಡುವವರು ಸಿಗೋದು ಕಷ್ಟ. ನೇರವಾಗಿ ಮಾತನಾಡುವವರ ಜೊತೆ ಯಾರೂ ಇರಲ್ಲ. ಬಣ್ಣ ಬಣ್ಣದ ಮಾತುಗಳ ಆಡೋರ ಜೊತೆ ಎಲ್ಲರೂ ಇರ್ತಾರೆ. ಮೌನವಾಗಿದ್ದಷ್ಟು ನೆಮ್ಮದಿ ಜಾಸ್ತಿ. ಎಲ್ಲರ ಜೀವನದಲ್ಲೂ ಒಬ್ಬ ಮನುಷ್ಯ ಸಿಗೋ ಸಹಜ, ಆದರೆ ಮನುಷ್ಯತ್ವ ಇರೋ ಮನುಷ್ಯ ಸಿಗೋದು ತುಂಬಾ ಕಷ್ಟ. ಎಲ್ಲರೂ ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾತ್ರ ಯೋಚಿಸ್ತಾರೆ, ಆದರೆ ಅವರಿಗೆ ನಮ್ಮ ಪರಿಸ್ಥಿತಿಯಾಗಲಿ ಮನಸ್ಥಿತಿಯಾಗಲಿ ಯಾವತ್ತೂ ಅರ್ಥ ಆಗಲ್ಲ. ಇದು ನಿಜ, ಜೀವನದ ಕಟು ಸತ್ಯ. ನಾನು ನನ್ನ ಬೆನ್ನನೇ ನೋಡಿಲ್ಲ, ನನ್ನ ಬೆನ್ನ ಹಿಂದೆ ಮಾತಾಡೋರನ್ನ ತಿರುಗಿ ನೋಡ್ತೀನ? ಐ ಡೋಂಟ್ ಕೇರ್. ಗೆದ್ದ ನಂತರ ನಿನ್ನ ಜೊತೆ ನಡೆಯೋರ್ಗಿಂತ ಗೆಲುವಿಗೋಸ್ಕರ ನಿನ್ನ ಹಿಂದೆ ನಡೆದವರನ್ನ ಎಂದಿಗೂ ಮರೆಯಬೇಡ. ಎಷ್ಟೇ ಬೆಲೆ ಬಾಳುವ ಬಟ್ಟೆ ಧರಿಸಿ ಸಿಂಗರಿಸಿಕೊಂಡಿದ್ರು ಮುಖದಲ್ಲಿ ನಗುವಿಲ್ಲದಿದ್ರೆ ಅದಕ್ಕೆ ಬೆಲೆ ಇಲ್ಲ. ಸಮಯ ಬಂದಾಗ ಬೆಂಬಲ ಮತ್ತು ಪ್ರೀತಿಯನ್ನು ತೋರಿಸುವವರೊಂದಿಗೆ ಸಂಬಂಧವನ್ನು ಇಟ್ಕೊಳ್ಳಿ, ತಮ್ಮ ಸ್ಥಾನಮಾನವನ್ನ ತೋರಿಸುವವರೊಂದಿಗೆ ಅಲ್ಲ. ಅವಮಾನಗಳನ್ನು ಎದುರಿಸುವ ಸಾಮರ್ಥ್ಯವಿದ್ದರೆ ಸನ್ಮಾನ ಸ್ವೀಕರಿಸುವ ಯೋಗ್ಯತೆ ಬಂದೇ ಬರುತ್ತೆ. ನೀ ತಾಳಿಕೊಮನವೇ. ಯಾರಿಗಾದ್ರೂ ಸ್ನೇಹ ಹಸ್ತ ಚಾಚುವ ಮುನ್ನ 1000 ಬಾರಿ ಯೋಚಿಸಿ. ಅವರ ಯೋಗ್ಯತೆ ಮೀರಿ ನೀವು ಕೊಟ್ಟ ಸ್ನೇಹ ಮುಂದೊಮ್ಮೆ ನಿಮ್ಮ ಯೋಗ್ಯತೆ ನೀವೇ ಪ್ರಶ್ನಿಸಿಕೊಳ್ಳುವಂತಾಗಬಾರ್ದು. ಮನುಷ್ಯನಿಗೆ ಯಾವಾಗ ಒಬ್ಬರ ಅವಶ್ಯಕತೆ ಮುಗಿದಿರ್ತದೆಯೋ ಆ ಕ್ಷಣದಿಂದ ಅವರು ಮಾತನಾಡುವ ವಿಧಾನವೇ ಬದಲಾಗ್ತದೆ. ಮನದಲ್ಲಿ ಆಸೆಯೇ ಬೇರೆ, ಜೀವನದಲ್ಲಿ ನಡೆಯೋದೇ ಬೇರೆ. ಉತ್ತರ ಸಿಗದ ಬದುಕು. ಯಾವ ಕೆಲಸದಿಂದ ಜೀವನ ಸಾಗ್ತಿದೆಯೋ ಆ ಕೆಲಸದ ಬಗ್ಗೆ ಹೆಮ್ಮೆ ಗೌರವ ಇರಬೇಕೇ ಹೊರತು ನಾಚಿಕೆ ಅಲ್ಲ. ಅನುಭವ ವಯಸ್ಸಿನಿಂದ ಬರೋದಿಲ್ಲ, ಪರಿಸ್ಥಿತಿಗಳನ್ನ ಎದುರಿಸುವುದರಿಂದ ಬರ್ತದೆ. ಟೈಮ್ ಮನುಷ್ಯನನ್ನ ಬದಲಿಸುವುದರ ಜೊತೆಗೆ ಮನುಷ್ಯನ ನಿಜ ಸ್ವರೂಪವನ್ನ ತೋರಿಸಿಕೊಡ್ತದೆ. ಉಳಿಸಿಕೊಳ್ಳಲು ಶ್ರಮಪಡದ ನೀನು ಕಳೆದುಕೊಂಡ ಮೇಲೆ ದುಃಖವೇಕೆ ಪಡುವೆ? ಯಾರಿಗೂ ತುಂಬಾ ಅರ್ಥ ಮಾಡಿಸೋಕೆ ಹೋಗ್ಬೇಡಿ. ಇಲ್ಲಿ ಎಲ್ಲರೂ ಜಾಣರೆ. ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇರೋದು ನಮಗೇನೆ.
ದಿನವಿಡೀ ಕೆಲಸ ಮಾಡೋದು ಮತ್ತು ರಾತ್ರಿ ಉಳಿದಿರುವ ಜೀವನದ ಬಗ್ಗೆ ಯೋಚಿಸೋದು, ಇಷ್ಟೇ ಜೀವನ. ಎಲ್ಲಿ ನಿಯತ್ತಾಗಿರ್ತೀವೋ ಅಲ್ಲೇ ತುಂಬ ನೋವು ಸಿಗೋದು. ಪ್ರೀತಿ ಜೀವನವನ್ನು ಬದಲಾಯಿಸಿದ್ರೆ ಹಣ ಮನುಷ್ಯನನ್ನೇ ಬದಲಾಯಿಸ್ತದೆ. ಜೀವನದಲ್ಲಿ ಖುಷಿಯಾಗಿರ್ಬೇಕು ಅಂದ್ರೆ ಯಾರಿಂದಲೂ ಏನನ್ನು ಬಯಸಬಾರ್ದು. ಒಂದು ಕ್ಷಣ ಇದ್ದ ಖುಷಿ ಇನ್ನೊಂದು ಕ್ಷಣ ಇಲ್ಲ. ಇದು ನನ್ನ ಜೀವನ. ಎಲ್ಲರೂ ಒಳ್ಳೆ ನಿದ್ದೆಯಲ್ಲಿ ಕನಸು ಕಂಡರೆ, ಆದರೆ ನನಗೆ ಒಳ್ಳೆ ನಿದ್ದೆ ಮಾಡೋದೇ ಕನಸಾಗಿದೆ. ಆಸೆಗಳು ಸತ್ತು ಹೋದ ಮೇಲೆ ಅಮೃತ ಸಿಕ್ಕರೇನು ಫಲ. ಜನಕ್ಕೆ ಬೇಕಾಗಿದ್ದು ಸಿಕ್ಕಿದಾಗ ಬೇಡದೆ ಇರೋದನ್ನ ತಾವಾಗಿ ದೂರ ಮಾಡ್ತಾರೆ. ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲ ಇರುತ್ತೆ. ಜೀವನದಲ್ಲಿ ಯಾರಿಗೂ ನಿಮ್ಮನ್ನ ಮೆಚ್ಚಿಸುವುದಕ್ಕೆ ಪ್ರಯತ್ನ ಮಾಡಬೇಡಿ. ಒಳ್ಳೆತನದಿಂದ ಬದುಕೋಕೆ ಪ್ರಯತ್ನ ಪಡಿ. ನಿಮ್ಮ ಒಳ್ಳೆತನ ಯಾರಿಗಾದ್ರೂ ಇಷ್ಟವಾಗುತ್ತೆ. ಜೀವನದಲ್ಲಿ ನೀನು ಗೆದ್ದರೆ ನೀನು ಯಾರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಜೀವನದಲ್ಲಿ ನೀನು ಸೋತ್ರೆ ನಿನ್ನವರು ಯಾರು ಅಂತ ನಿನಗೆ ಗೊತ್ತಾಗುತ್ತೆ. ನಿನ್ನ ಗುರಿಯನ್ನು ಸಾಧಿಸಲು ಹೊರಟಾಗ ತುಂಬ ಜನ ಕೆಣಕ್ತಾರೆ. ಅವರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೀನು ನಿನ್ನ ಗುರಿ ಸಾಧಿಸು, ನಂತರ ನಿನ್ನ ಗುರಿನೇ ಅವರನ್ನ ಕೆಣಕುತ್ತೆ. ಸಾವನ್ನು ಪಡೆಯಲು 1000 ದಾರಿಗಳಿವೆ, ಆದರೆ ಬದುಕನ್ನು ಕಂಡುಕೊಳ್ಳಲು ಇರುವ ಒಂದೇ ದಾರಿ, ಅದುವೇ ಆತ್ಮವಿಶ್ವಾಸ. ನಮ್ಮ ಜೀವನಕ್ಕಿಂತ ಬೇರೆಯವರ ಜೀವನ ಚೆನ್ನಾಗಿದೆ ಎಂದು ಯೋಚಿಸ್ತೇವೆ, ಆದರೆ ನಾವು ಬೇರೆಯವರಿಗೆ ಬೇರೆಯವರಾಗಿರ್ತೇವೆ ಎಂಬುದನ್ನು ಮರಿತೇವೆ. ಯಾವತ್ತು ನಿನಗೆ ಶತ್ರುಗಳ ಸಂಖ್ಯೆ ಹೆಚ್ಚುತ್ತಾ ಹೋಗ್ತದೆಯೋ ಆವತ್ತು ನೀ ನಡೆಯುವ ಹಾದಿ ಮತ್ತು ನಿನ್ನ ಗುರಿ ನಿಖರವಾಗಿದೆ ಎಂದರ್ಥ. ಜೀವದ ಮೇಲೆ ಭಯ ಇರೋನು ಏನು ಸಾಧಿಸಲಾರ. ಜೀವನದ ಮೇಲೆ ಭಯ ಇರೋನು ಸಾಧನೆ ಮಾಡದೆ ಸಾಯಲಾರ. ಪದೇ ಪದೇ ಕಷ್ಟಗಳು ಬರುತ್ತಿವೆ ಅಂದ್ರೆ ನಿನ್ನ ಹಣೆಬರ ಸರಿಯಿಲ್ಲ ಅಂತಲ್ಲ, ಮುಂದೆ ನಿನಗೋಸ್ಕರ ತುಂಬ ಒಳ್ಳೆಯ ದಿನಗಳು ಕಾಯ್ತಿವೆ ಎಂದರ್ಥ. ಕೆಲಸ ಮಾಡಿ ಹೆಸರು ಮಾಡಬೇಕು, ಇಲ್ಲ ಅಂದ್ರೆ ಹೆಸರು ಎಳಿದ್ರೆ ಆ ಕೆಲಸ ಆಗ್ಬೇಕು. ಆ ಥರ ಬೆಳಿಬೇಕು. ಕಾಲ ಎಲ್ಲರೂ ಕಾಲು ಎಳೆಯುತ್ತೆ ನಿಜ, ಆದರೆ ಕಾಲನೇ ಕಂಗಾಲಾಗಬೇಕು. ಆ ಥರ ಬದುಕಿ. ಜೀವನದಲ್ಲಿ ಮನುಷ್ಯ ಎಷ್ಟು ನೋವು ಅವಮಾನ ಪಡ್ತಾನೋ ಅಷ್ಟೇ ಚೆನ್ನಾಗಿ ಬದುಕ್ತಾನೆ. ಅವನಿಗೆ ಛಲ ಅನ್ನೋದು ಇರಬೇಕು ಅಷ್ಟೇ. ಅವಮಾನಗಳು ಕೆಲವರಿಗೆ ಸಾವಿನಡೆಗೆ ದಾರಿಯಂತೆ ಕಾಣಿಸಿದ್ರೆ, ಇನ್ನು ಕೆಲವರಿಗೆ ಸಾಧಿಸಲು ಸವಾಲಾಗಿ ಕಾಣ್ತದೆ. ಕಷ್ಟ ಮತ್ತು ಸಮಸ್ಯೆಗಳಿಗೆ 2 ಔಷಧಿ, ಒಂದು ದುಡಿಮೆ, ಇನ್ನೊಂದು ತಾಳ್ಮೆ. ನಗುತ್ತಾ ನಾಟಕ ಮಾಡು. ಇಲ್ಲಿ ನೈತಿಕತೆಗಿಂತ ನಾಟಕಕ್ಕೆ ಬೆಲೆ ಜಾಸ್ತಿ. ಅಸಾಧ್ಯವೆಂಬ ವೈರಿ, ಅಪಾಯವೆಂಬ ಆಟ, ಸಾಧ್ಯ ಎನ್ನುವ ಭರವಸೆ, ಸವಾಲುಗಳ ಸರಮಾಲೆ ಇತ್ಯಾದಿಗಳೇ ಯಶಸ್ಸಿನ ಸರಕುಗಳು. ಮುಖವಾಡ ಧರಿಸಿ ಡ್ರಾಮಾ ಮಾಡೋ ಮಂದಿಗಳ ಮಧ್ಯೆ ಡೈರೆಕ್ಟರ್ ತರ ಬದುಕಬೇಕು. ನನ್ನ ಕನಸು ಏನಂದ್ರೆ ನಂತರ ಆಗ್ಬೇಕು ಅಂತ ಇನ್ನೊಬ್ಬರು ಕನಸು ಕಾಣಬೇಕು. ಆ ತರ ಬೆಳಿಬೇಕು. ಬಡವನಾಗಿ ಬದುಕಿದ್ದು ಸಾಕು, ಬಂಡವಾಳ ಹಾಕುವಷ್ಟು ಬೆಳಿಬೇಕು. ಸೋಲು ಸಾವಿನಲ್ಲಿ ಅಂತ್ಯವಾಗಬಾರ್ದು, ಸೋಲು ಸಾಧನೆಯಲ್ಲಿ ಅಂತ್ಯವಾಗಬೇಕು. ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವು ತುಂಬಿದ ಕತೆ ಇರ್ತದೆ. ಹಾಗೆ ಆ ನೋವಿನ ಕತೆಗೂ ಯಶಸ್ವಿ ಅಂತ್ಯವಿರ್ತದೆ. ಆದ್ದರಿಂದ ನೋವನ್ನು ಕೂಡ ಸ್ವೀಕರಿಸಿ ಯಶಸ್ಸಿನ ಕಡೆ ಹೆಜ್ಜೆ ಇಡಿ. ಜೀವನ ನಿಮಗೆ ಪ್ರತಿದಿನ ಕಷ್ಟ ಕೊಟ್ಟರೂ ಸೋಲೊಪ್ಪಿಕೊಳ್ಳದೆ ನಗುತ್ತಲೇರಿ. ಮುಂದೊಂದು ದಿನ ಕಷ್ಟವೇ ಸೋತು ನಿಮ್ಮಿಂದ ದೂರವಾಗ್ತದೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.